ಓಂ ಶ್ರುತತ್ವಾಚ್ಚ ಓಂ ಬ್ರಹ್ಮಣಃ ವಾಚ್ಯತ್ವಾಭಾವೇ ಲಕ್ಷ್ಯತ್ವಮಪಿ ನ ಸ್ಯಾತ್ ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣಾಯುಕ್ತೇಃ ಅಂತ ಭಾಷ್ಯವಾಕ್ಯ. ಅದಕ್ಕೆ ಸಂಬಂಧಿಸಿದಂತೆ ಜಯತೀರ್ಥರು ವಿಸ್ತರಿಸಿ ಹೇಳಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಈಗಾಗಲೇ ಅವಾಚ್ಯಸ್ಯ ಲಕ್ಷಣಾಯಾಮ್ ಕಿಂ ಲಕ್ಷ್ಯಮಿತಿ ಪ್ರಶ್ನಸ್ಯ ನಿರುತ್ತರತ್ವಾತ್ ಈ ಎಲ್ಲ ಭಾಗಗಳನ್ನು ನೋಡಿದ್ದೇವೆ. ಅಥ ಕಿಂಚಿತ್ ಪದಂ ಅಸ್ತಿ ವಾಚಕಮಿತಿ ಚೇತ್ ಕಿಂ ಪದಾಂತರೇಣ ಅಪರಾಧಂ ಅಲ್ಲಿಯವರೆಗೆ ಅಭಿನವ ಚಂದ್ರಿಕಾ ಟಿಪ್ಪಣಿಗನುಸಾರವಾಗಿ ನೋಡಿದ್ದೇವೆ. ಮುಂದೆ ಲಕ್ಷ್ಯಪರ ಪದಸ್ಯ ಸ್ವರೂಪ ಮಾತ್ರಸ್ಯ ವಾಚಕತ್ವಂ ಯುಕ್ತಂ ಪದಾಂತರಾಣಾಂ ಗುಣಾಭಿಧಾಯಿನಾಂ ನಿರ್ಗುಣೇ ವೃತ್ತವು ಲಕ್ಷಣ ಇವ ಶರಣಂ ಇತಿ ಚೇನ್ನ ಅನ್ನೋ ಭಾಗವನ್ನು ಈಗ ನೋಡಬೇಕು. ಇದಕ್ಕೆ ಸಂಬಂಧಿಸಿದಂತೆ ಕೂಡ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿರೋದನ್ನು ಗಮನಿಸಬೇಕು. 377ನೇ ಪುಟದಲ್ಲಿ ಅಭಿನವ ಚಂದ್ರಿಕಾ ಟಿಪ್ಪಣಿಯಲ್ಲಿ ಹೀಗೆ ವರ್ಣನೆ ಇದೆ. ಲಕ್ಷ್ಯಪರ ಪದಸ್ಯ ಧರ್ಮ ಅನಭಿಧಾಯಕಸ್ಯ ಬ್ರಹ್ಮವಾಚಕತ್ವ ಉಪಪದ್ಯತೆ. ಲಕ್ಷ್ಯಪರ ಪದ ಅಂದರೆ ಲಕ್ಷ್ಯವನ್ನು ಹೇಳುವಂಥ ಶಬ್ದ ಅಂತ ಅರ್ಥ. ಪರ ಅಂದರೆ ತತ್ ಪ್ರತಿಪಾದಕವಾದದ್ದು ಅಂತ ಅರ್ಥ. ಅದು ಧರ್ಮ ಅನಭಿಧಾಯಕವಾಗಿದೆ. ಬ್ರಹ್ಮನಲ್ಲಿ ಯಾವುದೇ ಧರ್ಮಗಳನ್ನು ಹೇಳ್ತಾ ಇಲ್ಲ, ಕೇವಲ ಬ್ರಹ್ಮನ ಸ್ವರೂಪವನ್ನು ಹೇಳ್ತಿದೆ. ಆದ್ದರಿಂದ ಅದು ಬ್ರಹ್ಮನಿಗೆ ಲಕ್ಷಣಯ ವಾಚಕ ಆಗಬಹುದು. ಯಾಕೆಂದರೆ ಬ್ರಹ್ಮಣ ತತ್ ಪ್ರತಿಪಾದ್ಯ ಸ್ವರೂಪತ್ವಾತ್. ಆ ಲಾಕ್ಷಣಿಕ ಶಬ್ದ ಅದೇನು ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತಾ ಇದೆ ತತ್ ಪ್ರತಿಪಾದ್ಯ ಅಂದರೆ ಆ ಶಬ್ದದಿಂದ ಲಾಕ್ಷಣಿಕವಾಗಿ ಪ್ರತಿಪಾದ್ಯವಾದ ಸ್ವರೂಪ ಅನ್ನೋದು ಬ್ರಹ್ಮನಲ್ಲಿ ಇದ್ದೇ ಇದೆ. ಲಕ್ಷಣ ಯಾವಾಗ ಮಾಡ್ತಾರೆ? ಪ್ರತಿಪಾದ್ಯಾರ್ಥ ಅಭಾವೇ ಏವ ಲಕ್ಷಣಾಯ ಸ್ವೀಕರ್ತವ್ಯತ್ವಾತ್. ಶಬ್ದದಿಂದ ಪ್ರತಿಪಾದ್ಯವಾದ ಅರ್ಥ ಅಂತನ್ನೋದು ಅಲ್ಲಿ ಇಲ್ಲದೆ ಹೋದರೆ, ಅರ್ಥಾತ್ ಶಕ್ಯಾರ್ಥ ಅನುಪಪತ್ತಿ ಇದ್ದರೆ ಆವಾಗ ಲಕ್ಷಣವನ್ನು ಸ್ವೀಕಾರ ಮಾಡ್ತಾನೆ ಅಂತ ನಮಗಿದೆಲ್ಲ ಗೊತ್ತಿದೆ. ಗಂಗಾಯಾಮ್ ಘೋಷಃ ಗೋದಾಯಾಹ ಉಪಾಗಚ್ಚತ್ ಇತ್ಯಾದಿ ಶಬ್ದಗಳಲ್ಲಿ ಹಳ್ಳಿಯಲ್ಲಿ ಊರು ಇರೋದು ಸಾಧ್ಯ ಇಲ್ಲ, ಗೋದಾವರಿ ನದಿಯಿಂದ ಎದ್ದು ಬರೋದು ಸಾಧ್ಯ ಇಲ್ಲ. ಹೀಗೆ ಶಕ್ಯಾರ್ಥ ಶಕ್ತಿವೃತ್ತಿಯಿಂದ ಲಭ್ಯವಾದ ಅರ್ಥ ಅಲ್ಲಿ ವಾಸ್ತವಿಕವಾಗಿ ಹೊಂದೋದಿಲ್ಲ. ಆದ್ದರಿಂದ ಲಕ್ಷಣವನ್ನು ಮಾಡ್ತಾರೆ ಅಂತ ಎಲ್ಲಿಗೂ ಕೂಡ ಗೊತ್ತಿದೆ. ಅದು ಇಲ್ಲಿ ಈಗ ಸತ್ಯ ಜ್ಞಾನ ಮೊದಲಾದ ಶಬ್ದಗಳು ಆ ಬ್ರಹ್ಮನನ್ನ ಏನು ಪ್ರತಿಪಾದನೆ ಮಾಡ್ತವೆ, ಲಕ್ಷಣಯ ವೃತ್ತಿಯಿಂದ ಪ್ರತಿಪಾದನೆ ಮಾಡ್ತವೆ, ಅವು ಅಲ್ಲಿ ಬ್ರಹ್ಮನಲ್ಲಿ ಆ ಪ್ರತಿಪಾದ್ಯವಾದ ಸ್ವರೂಪ ಇದ್ದೇ ಇದೆ. ಆದ್ದರಿಂದ ಏನು ತೊಂದರೆ ಇಲ್ಲ. ಸತ್ಯಜ್ಞಾನಂ ಇತ್ಯಾದಿ ಲಕ್ಷಣ ಪದಾನಂತೂ ಗುಣ ಅಭಿಧಾಯಕತ್ವಾತ್ ನ ಬ್ರಹ್ಮವಾಚಕತ್ವ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ತೈತ್ರಿಯ ಉಪನಿಷತ್ತಿನಲ್ಲಿ ಬಂದಿರುವ ಶಬ್ದಗಳೇನಿವೆ ಅವು ಬ್ರಹ್ಮನಲ್ಲಿ ಒಂದು ಗುಣವನ್ನು ಪ್ರತಿಪಾದನೆ ಮಾಡ್ತವೆ. ಆ ಗುಣ ಬ್ರಹ್ಮನಲ್ಲಿ ಇಲ್ಲ. ಅದನ್ನೇ ಸತ್ಯಾದಿ ಪ್ರತಿಪಾದ್ಯಾನಾಂ ಸತ್ಯತ್ವಾದಿ ಧರ್ಮಾಣಂ ಬ್ರಹ್ಮಣ್ಯಭಾವಾತ್. ಸತ್ಯ ಶಬ್ದದಿಂದ ಸತ್ಯತ್ವ ಪ್ರತಿಪಾದಿತ, ಜ್ಞಾನ ಪದದಿಂದ ಜ್ಞಾನತ್ವ ಜ್ಞಾನ ಸ್ವರೂಪತ್ವ ಅಂತ ಅನ್ನೋದು ಪ್ರತಿಪಾದಿತ, ಅನಂತತ್ವ ಇದು ಪ್ರತಿಪಾದಿತ, ಹೀಗೆಲ್ಲ ಪ್ರತಿಪಾದಿತ ಆಗಿದೆ. ಅಲ್ಲಿ ಅವು ಬ್ರಹ್ಮನಲ್ಲಿಲ್ಲ. ಪ್ರತಿಪಾದ್ಯ ಅರ್ಥ ಅಭಾವೇಚ ಲಕ್ಷಣಾಯ ಆಶ್ರಯಣೀಯತ್ವಾತ್. ಪ್ರತಿಪಾದ್ಯ ಅರ್ಥ ಇಲ್ಲದೆ ಹೋದರೆ ಲಕ್ಷಣದ ಅರ್ಥವನ್ನು ಸ್ವೀಕಾರ ಮಾಡಲೇಬೇಕಾಗ್ತದೆ ಅಂತ ತಾತ್ಪರ್ಯ. ಇತಿ ವೈಷಮ್ಯಂ. ಈ ಲಾಕ್ಷಣಿಕ ಪದಗಳಿಗೂ ಶಕ್ತವಾದ ಪದಗಳಿಗೂ, ಒಂದು ಪದ ಶಕ್ತಿ ವೃತ್ತಿಯಿಂದ ಅರ್ಥವನ್ನು ಹೇಳುವುದಕ್ಕೂ ಲಕ್ಷಣಾವೃತ್ತಿಯಿಂದ ಅರ್ಥ ಹೇಳುವುದಕ್ಕೂ ಹೀಗೆ ವ್ಯತ್ಯಾಸ ಇದೆ. ವೈಷಮ್ಯ ಅಂದರೆ ವ್ಯತ್ಯಾಸ ಅಂತ ಅರ್ಥ. ಇದಿಷ್ಟು ಆ ಟೀಕಾದಲ್ಲಿ ಜಯತೀರ್ಥರು ಅದ್ವೈತದ ಭಾವವನ್ನು ಏನು ಅನುವಾದಿಸಿದ್ದಾರೆ ಅದರ ಅರ್ಥ ಇದೆ. ಲಕ್ಷ್ಯ ಪರ ಪದಸ್ಯ ಟೀಕಾವಾಕ್ಯ. ಲಕ್ಷ್ಯವನ್ನು ಹೇಳುವ ಶಬ್ದ ಅದು ಸ್ವರೂಪ ಮಾತ್ರ ಪರ, ಆದ್ದರಿಂದ ಅದು ವಾಚಕ ಆಗಬಹುದು. ಪದಾಂತರಾಣಾಂ ಗುಣಾಭಿಧಾಯಿನಾಂ ನಿರ್ಗುಣೇ ವೃತ್ತವು ಲಕ್ಷಣೈವ ಶರಣಂ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಇತ್ಯಾದಿ ಶಬ್ದಗಳೇನಿವೆ ಅವು ಬ್ರಹ್ಮನಲ್ಲಿ ಪ್ರವೃತ್ತಿ ಮಾಡಬೇಕಾದ್ರೆ ಲಕ್ಷಣ ಬಿಟ್ಟು ಬೇರೆ ಮಾರ್ಗ ಇಲ್ಲ.
ನಾನು ಈ ವಾಕ್ಯವನ್ನು ಹೇಳುವಾಗ ಸ್ವಲ್ಪ ಒಂದು ಸಣ್ಣ ಪ್ರಮಾದ ಮಾಡಿದೆ. ಆ ಸಣ್ಣ ಪ್ರಮಾದನೂ ಕೂಡ ಅಲ್ಲಿ ಮಹತ್ವದ್ದೇ. ಈಗ ನೋಡಿ, ಲಕ್ಷ್ಯ ಪರ ಪದಸ್ಯ ಸ್ವರೂಪ ಮಾತ್ರ ಪರಸ್ಯ ವಾಚಕತ್ವಂ ಯುಕ್ತಂ ಅಂತಿದೆಯಲ್ಲ, ಅಲ್ಲಿ ಲಕ್ಷ್ಯ ಪರ ಪದಸ್ಯ ಅಂತ ಈ ಅಭಿನವ ಚಂದ್ರಿಕಾದಲ್ಲಿ ಇದೆಯಲ್ಲ, ಲಕ್ಷ್ಯ ಪರ ಪದಸ್ಯ ಧರ್ಮ ಅನಭಿದಾಯಕಸ್ಯ ಬ್ರಹ್ಮವಾಚಕತ್ವ ಉಪಪದ್ಯತೆ ಬ್ರಹ್ಮಣ ತತ್ ಪ್ರತಿಪಾದ್ಯ ಸ್ವರೂಪತ್ವಾತ್. ಅಲ್ಲಿ ಲಕ್ಷ್ಯ ಪರ ಪದ ಅಂದ್ರೆ ಬ್ರಹ್ಮ ಅನ್ನುವ ಪದ, ಅದನ್ನು ಇಟ್ಕೊಳ್ಬೇಕು. ಅದು ಲಕ್ಷ್ಯವನ್ನು ಮಾತ್ರ ಹೇಳ್ತದೆ. ಅದು ಬ್ರಹ್ಮನಿಗೆ ಶಕ್ತಿ ವೃತ್ತಿಯಿಂದ ವಾಚಕ ಆಗಿದೆ. ಶಕ್ತಿ ವೃತ್ತಿಯಿಂದ ವಾಚಕವಾದಂಥ ವಾಚಕ ಆಗಿದೆ. ಅದು ಬ್ರಹ್ಮ ಆ ಪದದಿಂದ ಪ್ರತಿಪಾದ್ಯವೇ ಆಗಿದೆ. ಹೀಗೆ ಲಕ್ಷ್ಯ ಪರ ಪದ ಅಂತಂದ್ರೆ ಬ್ರಹ್ಮ ಎಂಬ ಪದ ಅಂತ ತಿಳ್ಕೊಳ್ಬೇಕು. ಪದಾಂತರಗಳು ಅಂದ್ರೆ ಸತ್ಯಜ್ಞಾನ ಅನಂತ ಮುದ್ರಾದ ಶಬ್ದಗಳು ಅಂತ ತಿಳ್ಕೊಳ್ಬೇಕು. ಯಾಕೆಂದ್ರೆ ಈ ಹಿಂದೆ ಅದೇ ಪ್ರಶ್ನೆ ಬಂದಿದೆ. ಈ ಕಿಂ ಪದ ಅಥ ಕಿಂಚಿತ್ ಪದಂ ಅಸ್ತಿ ವಾಚಕಂ, ಯಾವುದೋ ಒಂದು ಪದ ಬ್ರಹ್ಮನಿಗೆ ವಾಚಕವಾಗಿದೆ ಅಂತ ಪ್ರಶ್ನೆ ಬಂದ ಮೇಲೆ ಕಿಂ ಪದಾಂತರೇಣ ಅಪರಾಧಂ ಅಂತ ನಾವು ಅವ್ರನ್ನ ಖಂಡನೆ ಮಾಡಿದ್ದೀವಿ. ಯಾವುದೋ ಒಂದು ಪದ ಬ್ರಹ್ಮನಿಗೆ ವಾಚಕ ಆಗಿದೆ ಅಂದಮೇಲೆ ಹಾಗಾದ್ರೆ ಉಳಿದ ಪದಗಳು ಅವನಿಗೆ ವಾಚಕ ಆಗಬಹುದಲ್ಲ, ಅವ್ರದ್ದೇನು ತಪ್ಪಿದೆ ಅಂತ ನಾವು ಅವ್ರನ್ನ ಪ್ರಶ್ನೆ ಮಾಡಿದ್ದೇವೆ. ಅವರು ಆ ಕಿಂಚಿತ್ ಪದಕ್ಕೂ ಮತ್ತು ಪದಾಂತರಗಳಿಗೂ ವ್ಯತ್ಯಾಸ ತೋರಿಸ್ಬೇಕಾಗಿದೆ. ಪದಾಂತರಗಳು ಅಂದ್ರೆ ಅವೇ ಸತ್ಯ ಜ್ಞಾನ ಅನಂತ ಮೊದಲಾದ ಶಬ್ದಗಳು. ಕಿಂಚಿತ್ ಪದ ಅಂದ್ರೆ ಬ್ರಹ್ಮ ಅನ್ನುವಂಥ ಶಬ್ದ ಅಥವಾ ಇನ್ನೊಂದು ಯಾವುದೋ ಶಬ್ದ, ಹರಿಹಿ ನಾರಾಯಣ ಇತ್ಯಾದೋ ಒಂದು ಶಬ್ದ ಅಂತ ಅದನ್ನು ತಿಳ್ಕೊಳ್ಬೇಕು. ಹೀಗೆ ಯಾವುದೋ ಒಂದು ಪದ ವಾಚಕವಾಗಿದೆ ಅಂತ ಅವ್ರು ಒಪ್ಪಿದ್ರೆ ಹಾಗಾದ್ರೆ ಎಲ್ಲ ಪದಗಳನ್ನು ವಾಚಕ ಅಂತ ಒಪ್ಪಬಹುದಲ್ವಾ ಅಂತ ಹಿಂದೆ ನಾವು ಕೇಳಿದ್ದೀವಿ. ಅದಕ್ಕೆ ಅವರು ಆ ಕಿಂಚಿತ್ ಪದಕ್ಕೂ ಪದಾಂತರಗಳಿಗೂ ವ್ಯತ್ಯಾಸ ತೋರಿಸಬೇಕಾಗಿದೆ. ಕಿಂಚಿತ್ ಪದ ಅಂತನ್ನೋದು ಶಕ್ತಿ ವೃತ್ತಿಯಿಂದಲೇ ವಾಚಕವಾಗಬೇಕಾಗಿದೆ. ಲಕ್ಷ್ಯ ಪರ ಪದ ಅದೇ ಲಕ್ಷ್ಯವನ್ನು ಹೇಳುವಂತ ಲಕ್ಷ್ಯವನ್ನು ಪ್ರತಿಪಾದನೆ ಮಾಡುವ ಶಬ್ದ, ಅದು ಸ್ವರೂಪ ಮಾತ್ರ ಪರ ಆದ್ದರಿಂದ ವಾಚಕ ಆಗಬಹುದು. ಅದು ಪದಾಂತರಗಳು ಅಂದ್ರೆ ಸತ್ಯಜ್ಞಾನ ಅನಂತ ಮೊದಲಾದ ಶಬ್ದಗಳು ಗುಣವನ್ನು ಹೇಳುವುದರಿಂದ ನಿರ್ಗುಣನಾದ ಬ್ರಹ್ಮನಲ್ಲಿ ಆ ಗುಣಗಳಿಲ್ಲ, ಆದ್ರಿಂದ ಅಲ್ಲಿ ಲಕ್ಷಣ ಮಾಡ್ತೇವೆ. ಮೊದಲನೇ ಪದಕ್ಕೆ ಲಕ್ಷಣ ಮಾಡಬೇಕಾಗಿಲ್ಲ, ಅದು ಶಕ್ತಿ ವೃತ್ತಿಯಿಂದ ವಾಚಕ. ಪದಾಂತರಗಳಿಗೆ ಮಾತ್ರ ಲಕ್ಷಣ ಇವ ಶರಣಂ, ಲಕ್ಷಣ ಬಿಟ್ಟು ಬೇರೆ ಗತಿ ಇಲ್ಲ. ಅದರಿಂದ ಆ ಮೊದಲನೇ ಒಂದು ಪದ ಮೊದಲನೇ ಅಂತಾದ್ರೂ ಹೇಳಿ, ಅದನ್ನು ಆಮೇಲಿಂದ ಅಂತಾದ್ರೂ ಹೇಳಿ, ಅಂತೂ ಕಿಂಚಿತ್ ಪದ, ಕಿಂಚಿತ್ ಪದವನ್ನೇ ಲಕ್ಷ್ಯ ಪರ ಪದಸ್ಯ ಸ್ವರೂಪ ಮಾತ್ರ ಪರಸ್ಯ ಅಂತ ಹೇಳಿರೋದು. ಅದು ಬ್ರಹ್ಮನ ಸ್ವರೂಪವನ್ನು ಮಾತ್ರ ಹೇಳುವುದರಿಂದ ಅದಕ್ಕೆ ಸಮಸ್ಯೆ ಇಲ್ಲ. ಆದ್ರಿಂದ ಅನವಸ್ಥಾ ದೋಷವೂ ಪರಿಹಾರ ಆಯಿತು. ಈಗ ಅಲ್ಲಿ ಇದ್ದದ್ದು ತೇನಾಪಿ ಕಿಂ ಲಕ್ಷ್ಯಮಿತಿ ಪ್ರಶ್ನಸ್ಯ ಉತ್ತರಾಭಾವಾತ್ ಅಂತ ಹೀಗೆ ಪ್ರತಿಯೊಂದಕ್ಕೂ ನಾವು ಪ್ರಶ್ನೆ ಕೇಳ್ತಾ ಹೋಗ್ತೀವಿ. ಅಥ ತತ್ರ ಪದಾಂತರಂ ತೇನಾಪಿ ಕಿಂ ಲಕ್ಷ್ಯಮಿತಿ ಪ್ರಶ್ನಸ್ಯ ಉತ್ತರಾಭಾವಾತ್. ಈಗ ನಾವು ಪ್ರಶ್ನೆ ಕೇಳ್ತಾ ಹೋಗ್ತೀವಿ, ನಿಮ್ಗೆ ಅನವಸ್ಥಾ ದೋಷ ಬರ್ತದೆ ಅಂತ ನಾವು ಹೇಳಿದ್ವಲ್ಲ, ಆ ಅನವಸ್ಥಾ ದೋಷವನ್ನು ತಪ್ಪಿಸ್ಕೊಳ್ಳಿಕ್ಕೆ ಅವರು ಬ್ರಹ್ಮನಿಗೆ ವಾಚಕವಾದ ಕಿಂಚಿತ್ ಪದವನ್ನು ಒಪ್ತಾರೆ. ಅದು ಬ್ರಹ್ಮ ಅಂತಾದ್ರೂ ಇರಲಿ, ಏನಾದರೂ ಇರಲಿ, ಅದು ಬ್ರಹ್ಮನಿಗೆ ಶಕ್ತಿ ವೃತ್ತಿಯಿಂದ ವಾಚಕನೇ. ಆದರೆ ಅದು ಬ್ರಹ್ಮನ ಸ್ವರೂಪವನ್ನು ಮಾತ್ರ ಹೇಳ್ತದೆ. ಆ ಸ್ವರೂಪ ಬ್ರಹ್ಮನಲ್ಲಿ ಇದ್ದೇ ಇದೆ. ಸ್ವರೂಪ ಬ್ರಹ್ಮನಲ್ಲಿ ಇಲ್ಲದೆ ಹೋದ್ರೆ ಅದು ಲಾಕ್ಷಣಿಕ ಆಗಬೇಕದು, ಇಲ್ಲದೆ ಹೋದ್ರೆ ಏನು ಸಮಸ್ಯೆ ಇಲ್ಲ. ಆದ್ದರಿಂದ ಕಿಂಚಿತ್ ಪದ ಅಂದ್ರೆ ಅದು ಯಾವುದೋ ಒಂದು ನಿರ್ದಿಷ್ಟವಾದ ಪದ, ಅದನ್ನೇ ಲಕ್ಷ್ಯ ಪರ ಪದಸ್ಯ ಸ್ವರೂಪ ಮಾತ್ರ ಪರಸ್ಯ ಅಂತ ಅಲ್ಲಿ ಟೀಕಾದಲ್ಲಿ ಅನುವಾದಿಸಿರುವುದು. ಹಾಗೊಂದು ಸ್ವಲ್ಪ ವ್ಯತ್ಯಾಸ ಮಾಡಿದ್ದೆ ನಾನು. ಲಕ್ಷ್ಯ ಮಾತ್ರ ಪರವಾದ ಪದವೂ ಕೂಡ ಲಕ್ಷಣದಿಂದಲೇ ಹೇಳ್ತದೆ ಅಂತ ಅವಾಗ ಹೇಳಿದಂಗೆ ಕಾಣಿಸ್ತ. ಅದಕ್ಕಾಗಿ ಅದನ್ನು ಮತ್ತೆ ತಿದ್ದಿ ಹೇಳ್ತಾ ಇದ್ದೀನಿ. ಲಕ್ಷ್ಯ ಪರ ಪದ ಏನಿದೆ ಅದು ಬ್ರಹ್ಮನ ಸ್ವರೂಪವನ್ನು ಮಾತ್ರ ವಾಚನ ಮಾಡ್ತಾ ಇದೆ, ಶಕ್ತಿ ವೃತ್ತಿಯಿಂದ ಹೇಳ್ತಾ ಇದೆ ಅಂತ ಅದ್ರ ತಾತ್ಪರ್ಯ. ಶಕ್ತಿ ವೃತ್ತಿಯಿಂದ ಹೇಳ್ತಿರುವುದರಿಂದ ಅನವಸ್ಥಾ ದೋಷ ಇಲ್ಲ. ಮತ್ತೆ ಆ ಶಕ್ತಿ ವೃತ್ತಿಯಿಂದ ಪ್ರತಿಪಾದ್ಯವಾದ ಅರ್ಥ ಅಲ್ಲಿದ್ದೇ ಇದೆ. ಬ್ರಹ್ಮಣ ತತ್ ಪ್ರತಿಪಾದ್ಯ ಸ್ವರೂಪತ್ವ, ಅಭಿನವ ಚಂದ್ರಿಕಾದ ಟಿಪ್ಪಣಿಯಲ್ಲಿ ಆ ವಾಕ್ಯ. ಪ್ರತಿಪಾದ್ಯ ಅರ್ಥ ಇಲ್ಲದೆ ಹೋದ್ರೆ ಲಕ್ಷಣ ಮಾಡಬೇಕು. ಪ್ರತಿಪಾದ್ಯ ಅರ್ಥ ಅಲ್ಲಿದ್ದೇ ಇರುವುದರಿಂದ ಆ ಒಂದು ಪದಕ್ಕೆ ಸಂಬಂಧಪಟ್ಟಂತೆ ಲಕ್ಷಣ ಮಾಡಬೇಕಾಗಿಲ್ಲ. ಇದಕ್ಕೊಂದು ಲಕ್ಷಣ, ಅದಕ್ಕೆ ಮುಂದಿನಕ್ಕೆ ಇನ್ನೊಂದು ಲಕ್ಷಣ, ಮತ್ತೊಂದಕ್ಕೆ ಲಕ್ಷಣ ಅಂತ ಹೀಗಾದ್ರೆ ಅನವಸ್ಥ. ಆ ಕಿಂಚಿತ್ ಪದ ಏನಿದೆ, ಕಿಂಚಿತ್ ಪದಕ್ಕೆ ಸಂಬಂಧಪಟ್ಟಂತೆ ಲಕ್ಷಣ ಮಾಡಬೇಕಾಗಿಲ್ಲ. ಯಾಕೆಂದ್ರೆ ಅದು ಬ್ರಹ್ಮನ ಸ್ವರೂಪವನ್ನು ಮಾತ್ರ ಪ್ರತಿಪಾದನೆ ಮಾಡ್ತಾ ಇದೆ. ಸ್ವರೂಪಕ್ಕೆ ಏನು ತೊಂದರೆಯೂ ಇಲ್ಲ. ಬ್ರಹ್ಮನ ಸ್ವರೂಪ ಆ ಶಬ್ದ ಪ್ರತಿಪಾದನೆ ಮಾಡುವಂತೆ ಅದು ಇದ್ದೇ ಇದೆ. ಸತ್ಯಜ್ಞಾನಾಧಿಪತಿಗಳಿಗೆ ಮಾತ್ರ ಆ ಥರದ ವ್ಯವಸ್ಥೆ, ಲಕ್ಷಣಾಯ ಆಶ್ರಯಣೀಯತ್ವ. ಹೀಗೆ ಆ ಕಿಂಚಿತ್ ಪದಕ್ಕೂ ಪದಾಂತರಗಳು ವ್ಯತ್ಯಾಸ ಇದೆ. ಇದು ವೈಷಮ್ಯ ಅಂತ ಅದರ ತಾತ್ಪರ್ಯ. ಈ ಒಂದು ಪ್ರಶ್ನಕ್ಕೆ ನಾವು ಇನ್ನು ಮುಂದೆ ಅವರಿಗೆ ಉತ್ತರ ಕೊಡಬೇಕಾಗಿದೆ. ಆ ಉತ್ತರವನ್ನು ನಾವು ಕೊಡೋದಕ್ಕಿಂತ ಮುಂಚೆ
ನಾವು ಒಂದು ಸಂಗತಿಯನ್ನು ತಿಳ್ಕೊಳ್ಬೇಕು. ಇಲ್ಲಿ ಕಿಂಚಿತ್ ಪದ ಮತ್ತು ಪದಾಂತರ ಅಂತ ಎರಡು ವ್ಯವಸ್ಥೆಗಳಿದೆಯಲ್ಲ, ಕಿಂಚಿತ್ ಪದ ಮತ್ತು ಪದಾಂತರ ಅಂತ. ಅವರೇನು ಅದ್ವೈತಿಗಳು ಹೇಳ್ತಿದ್ದಾರೆ, ಅವ್ರು ಹೇಳಿದ್ದು ನಮಗೆ ಕನ್ವಿನ್ಸ್ ಆಗೋದಿಲ್ಲ. ಆ ಪ್ರಶ್ನವನ್ನು ಜಯತೀರ್ಥರು ಏನು ಅನುವಾದ ಮಾಡಿದ್ದಾರೆ, ನಮಗೆ ಎಲ್ಲ ಶಬ್ದಗಳು ಕೂಡ ಬ್ರಹ್ಮನನ್ನ ಏನನ್ನಾದರೂ ವರ್ಣನೆ ಮಾಡಿಯೇ ಮಾಡ್ತವೆ ಅಂತ ನಾವು ನಮ್ಮ ಮನಸ್ಸಿನಲ್ಲಿ ಗ್ರಹಿಸ್ಕೊಂಡಿದ್ದೀವಿ. ಆದ್ರಿಂದ ನಮಗೆ ಅವ್ರು ಹೇಳಿದ್ ಕನ್ವಿನ್ಸ್ ಆಗೋದೇ ಇಲ್ಲ. ಆದರೂ ಅವ್ರು ಆ ಥರ ಹೇಳ್ತಾರೆ ಅಂತ ಮಾತ್ರ ತಿಳ್ಕೋಬೇಕು. ಈಗ ನೋಡಿ, ಸತ್ಯಂ ಜ್ಞಾನಂ ಅನಂತಂ, ಸತ್ಯ ಜ್ಞಾನಂ ಅನಂತ ಅಂತ 3 ಶಬ್ದ, ಇವಿಷ್ಟು ಪದಾಂತರಗಳು. ಬ್ರಹ್ಮ ಅಂತನ್ನುವುದು ಕಿಂಚಿತ್ ಪದ ಅಂತ ತಿಳ್ಕೊಳ್ಳೋಣ. ಈ ಥರ ಎಲ್ಲ ಕಡೆಯಿಂದ ತಿಳ್ಕೊಳ್ಳೋಣ. ವಿಜ್ಞಾನಂ ಆನಂದಂ ಬ್ರಹ್ಮ, ವಿಜ್ಞಾನಂ ಆನಂದಂ ಅಂತನ್ನೋದು ಅದು ಬೃಹದಾರಣ್ಯಕ ಉಪನಿಷತ್ತೆಂದು, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ತೈತರಿಯ ಉಪನಿಷತ್ತು, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಛಾಂದೋಗ್ಯ ಉಪನಿಷತ್ತು. ಹೀಗೆ ಒಂದೊಂದು ಕಡೆ ಒಂದೊಂದು ಥರ ಬರ್ತದೆ. ಅಲ್ಲಿ ಕಿಂಚಿತ್ ಪದ ಮತ್ತು ಪದಾಂತರ ಅನ್ನೋ ವ್ಯವಸ್ಥೆಯೇ ಇಲ್ಲ ನಮ್ಮ ದೃಷ್ಟಿಯಿಂದ. ಯಾಕೆಂದ್ರೆ ನಮ್ಮಲ್ಲಿ ವಿಷ್ಣು ಸಹಸ್ರನಾಮ ಹೇಳುವಂತೆ ಮತ್ತೆಲ್ಲ ಕಡೆನೂ ಬರುವಂತೆ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಈಗ ನಮಗಾದ್ರೆ, ನಮಗೂ ಪರಮಾತ್ಮನಿಗಿರುವ ವ್ಯತ್ಯಾಸ ಏನಂದ್ರೆ, ನಾವು ಇಂಥೊಬ್ಬ ವ್ಯಕ್ತಿಯನ್ನು ತೋರಿಸ್ತೀವಿ, ನಮ್ಮ ಎದುರಿಗಿರುವಂಥ ಒಬ್ಬ ವ್ಯಕ್ತಿಯನ್ನು ತೋರಿಸ್ತೀವಿ. ಈ ವ್ಯಕ್ತಿ ಅಧ್ಯಾಪಕನಾಗಿದ್ದಾನೆ, ಇವನು ತಂತ್ರಜ್ಞ, ಇವನು ವೈದ್ಯ ಅಂತ ಈಗ ಅವನ ಗುಣಗಳನ್ನು ತೋರಿಸ್ತೀವಿ. ಈ ವ್ಯಕ್ತಿ ಅಂತ ಒಂದು ಹೆಸರು ಹೇಳಿದಾಗ, ರಾಮ ಅಂತ ಹೆಸರು ಹೇಳಿದಾಗ, ಅದರಿಂದ ಬಹಳ ವಿಶೇಷ ಏನೂ ಅಲ್ಲಿ ತಿಳಿದು ಬರೋದಿಲ್ಲ. ರಾಮ ಅಂತ ಅವನಿಗೆ ತಂದೆ ತಾಯಿಂದ ಹೆಸರು ಇಟ್ಟಿರ್ತಾರೆ. ವಸ್ತುತಃ ಅವನಲ್ಲಿ ರಾಮತ್ವ ಅನ್ನೋ ಗುಣ ಏನಿರೋದಿಲ್ಲ. ತಂದೆ ತಾಯಿಂದರಿಂದ ರಾಮ ಎಂಬುದಾಗಿ ಕರೆಯಲ್ಪಟ್ಟಿರುವಿಕೆ ಅಷ್ಟೇ ಅವನ ಗುಣ. ಇನ್ನೊಬ್ಬನಿಗೆ ಭೀಮ ಅಂತ ತಂದೆ ತಾಯಿಂದರಿಂದ ಕರೆಯಲ್ಪಟ್ಟಿರುವಿಕೆ ಅಂತ ಇವನ ಗುಣ. ಹೊರತು ಭೀಮತ್ವ, ವಾಸ್ತವಿಕವಾಗಿ ಭೀಮತ್ವ ಇವರಲ್ಲಿರೋದಿಲ್ಲ, ವಾಸ್ತವಿಕವಾಗಿ ರಾಮತ್ವ ಅವನಲ್ಲೂ ಇರೋದಿಲ್ಲ. ಅಂಥವನನ್ನ ರಾಮನನ್ನ ವೈದ್ಯ ಅಂತೀವಿ, ಭೀಮನನ್ನ ತಂತ್ರಜ್ಞ ಅಂತೀವಿ ನಾವು. ಇಲ್ಲಿ ನಮಗೆ ಸಂಬಂಧಪಟ್ಟಂತೆ ವಿಶೇಷ ವಿಶೇಷಣ ಅಂತ ಹೀಗೆ ಬೇರೆ ಬೇರೆ ಇರ್ತದೆ. ಒಂದು ಗುಣವಾಚಕ, ಒಂದು ಗುಣಿವಾಚಕ ಅಂತ ಹೀಗೆಲ್ಲ. ರಾಮ ಇದು ಗುಣಿವಾಚಕ, ತಂತ್ರಜ್ಞ ಅಂತ ಪ್ರಯೋಗ ಮಾಡಿದರೆ ಅದು ಗುಣವಾಚಕ, ಒಪ್ಪಬಹುದು ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ. ತಂದೆ ತಾಯಂದಿರಿಂದ ರಾಮ ಎಂಬುದಾಗಿ ಕರೆಯಲ್ಪಟ್ಟಿರುವಿಕೆ, ಭೀಮ ಎಂಬುದಾಗಿ ಕರೆಯಲ್ಪಟ್ಟಿರುವಿಕೆ ಅದು ಒಂದು ಗುಣವೇ, ಅದು ವಿಚಾರ ಬೇರೆ. ಆದರೂ ಬಹಳ ದೊಡ್ಡ ಗುಣವನ್ನೇನು ಹೇಳಲಿಲ್ಲ, ಅದು ಬಹಳ ಮಹತ್ವದ ಗುಣವನ್ನೇನು ಹೇಳಲಿಲ್ಲ ಅನ್ನೋ ದೃಷ್ಟಿಯಿಂದ ಅಲ್ಲಿ ಒಂದು ಗುಣಿವಾಚಕ ಒಂದು ಗುಣವಾಚಕ ಅಂತ ಒಪ್ಪಬಹುದು. ಆದರೆ ಬ್ರಹ್ಮನಿಗೆ ಇನ್ನು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಇಷ್ಟಿದೆ. ಸತ್ಯಂ ಜ್ಞಾನಂ ಅನಂತ ಮತ್ತು 3 ಶಬ್ದ ಬೇರೆ, ಬ್ರಹ್ಮ ಅಂತ ಒಂದು ಶಬ್ದ ಬೇರೆ ಅಂತ ಯಾರು ತಿಳ್ಕೊಂಡು ಬ್ರಹ್ಮವು ಸತ್ಯ ಜ್ಞಾನ ಆನಂದವಾಗಿದೆ ಅಂತ ಹೇಳಿದ್ರೆ ಅರ್ಥ ಒಪ್ಪಬಹುದು ಸ್ಥೂಲ ದೃಷ್ಟಿಯಿಂದ, ಅದು ಅರ್ಥ ತಪ್ಪೇನೂ ಇಲ್ಲ. ಆದರೆ ಬ್ರಹ್ಮ ಅನ್ನೋ ಶಬ್ದವೂ ಕೂಡ ಗುಣಪೂರ್ಣ ಅನ್ನೋದನ್ನೇ ಹೇಳ್ತದಲ್ಲ. ಅಥ ಕಿಂಚಿತ್ ಪದಂ ಅಸ್ತಿ ವಾಚಕಂ ಅಂತ ನೀವೇನಂತೀರಲ್ಲ, ಆ ವಾಚಕವಾದ ಪದವೂ ಕೂಡ ಕೇವಲ ಧರ್ಮ ಅನಭಿದಾಯಕ ಅಂತ ನಿಮ್ಮ ಅಭಿಮಾನ ಇದೆಯಲ್ಲ, ಅದು ಪೊಳ್ಳು ಅಭಿಮಾನವೇ. ಅದ್ವೈತಿಗಳು ಹೇಳೋದು ಅದು ಸರಿಯಲ್ಲ. ಅದರಿಂದಲೇ ನಮ್ಗೆ ಅದನ್ನು ಕೇಳುವವರಿಗೆ ನಮಗೆ ಕನ್ವಿನ್ಸ್ ಆಗೋದಿಲ್ಲ. ಅದು ಲಕ್ಷ್ಯ ಪರವಾದ ಒಂದು ಶಬ್ದ, ಹರಿ, ನಾರಾಯಣ, ಬ್ರಹ್ಮ, ಏನು ಶಬ್ದ ತಗೊಂಡ್ರು ಕೂಡ ನೀವು ಅದು ಒಂದನ್ನು ಹೇಳಲೇಬೇಕಲ್ಲ. ಬ್ರಹ್ಮನಲ್ಲಿ ಏನೋ ಒಂದು ಗುಣ ಹೇಳಲೇಬೇಕಲ್ಲ. ಅದು ಧರ್ಮ ಅನಭಿದಾಯಕ ಆಗುವುದು ಹೇಗೆ ಅಂತ ನಮಗೆ ಕನ್ವಿನ್ಸ್ ಆಗದೆ ಇರಲಿಕ್ಕೆ ನಾವು ಓದಿದ ಸಿದ್ಧಾಂತ ಕಾರಣ. ಆದ್ರೆ ಅವ್ರು ಹಾಗೆ ಹೇಳ್ತಾರೆ ಅಂತ ಅನ್ನೋದು ನಾವು ಗಮನಿಸ್ಬೇಕು. ಮೊದಲು ಅವರೊಂದು ಆ ಥರ ವಿಭಾಗ ಮಾಡ್ಕೊಂಡಿದ್ದಾರೆ, ನಾನಾ ಥರದ ವಿಭಾಗಗಳಿವೆ ಅದರಲ್ಲಿ. ಇಡೀ ವೇದವೆಲ್ಲವೂ ಕೂಡ ಕರ್ಮಕಾಂಡ ಅಂತ ಒಂದು, ಜ್ಞಾನಕಾಂಡ ಅಂತ ಒಂದು ಅಂತ ಹೀಗೊಂದು ವಿಭಾಗ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಕೆಲವು ಬ್ರಹ್ಮನಿಗೆ ಸ್ವರೂಪವಾಚಕ, ಕೆಲವು ಬ್ರಹ್ಮನಿಗೆ ಗುಣವಾಚಕ, ಕೆಲವು ಅಂತ ಮಾಡ್ಕೊಂಡಿದ್ದಾರೆ. ನಮ್ದು ಹಾಗಲ್ಲ. ಸ್ಥೂಲ ದೃಷ್ಟಿಯಿಂದ ಜ್ಞಾನಕಾಂಡ ಕರ್ಮಕಾಂಡ ಅಂತ ಕಂಡ್ರು ಕೂಡ ಪ್ರತಿಯೊಂದು ವಾಕ್ಯವೂ ಕೂಡ ಅಲ್ಲೊಂದು ವಾಕ್ಯ ಸಮನ್ವಯ, ಶಬ್ದ ಸಮನ್ವಯ, ಅಕ್ಷರ ಸಮನ್ವಯ, ಹೀಗೆ ಪ್ರತಿಯೊಂದೂ ಕೂಡ ಭಗವಂತನ ನಾಮವನ್ನೇ ಹೇಳ್ತದೆ ಅಂತ ನಾವು ದೃಢವಾಗಿ ನಂಬಿದವರು. ಅದಕ್ಕೆ ಗೌಣಾನಿ ನಾಮಾನಿ, ಗುಣವಾಚಕವಾದ ನಾಮಗಳು ಅಂತ ವಿಷ್ಣು ಸಹಸ್ರನಾಮದ ಮೊದಲು ಬರೋದು, ಭಗವಂತನ ಬಗ್ಗೆ ಬರೋದು ಅದಕ್ಕೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ ಅಂತ. ಎಷ್ಟು ವೇದದ ಅಕ್ಷರಗಳನ್ನು ಓದ್ತಿರೋ, ಶಬ್ದ ಆ ಕಡೆ ಇರಲಿ, ಎಷ್ಟು ಅಕ್ಷರಗಳನ್ನು ಓದ್ತಿರೋ ಆ ಅಕ್ಷರಗಳನ್ನು, ಎಷ್ಟು ನೀವು ಅಕ್ಷರಗಳು ಓದ್ತಿರೋ ಅಷ್ಟು ಭಗವಂತನ ನಾಮಗಳನ್ನು ನೀವು ಹೇಳಿದಂತೆ. ನಿಮಗೆ ಅದರ ಅರ್ಥ ಸ್ಪಷ್ಟವಾಗಿ ಗೊತ್ತಿಲ್ಲದೆ ಇರಬಹುದು, ಹಾಗೆ ಅದರ ಅರ್ಥ ಅಲ್ಲಿದ್ದೇ ಇದೆ ಅಂತ ನಮ್ಮ ಅಭಿಪ್ರಾಯ. ಇದು ವೇದಾಕ್ಷರಾಣಿ ಯಾವಂತಿ ಅಂತ ಇಲ್ಲಿ ಒಂದು ಕಡೆ ಪುರಾಣದಲ್ಲಿ ಬರೋ ಮಾತು. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಂತೂ ತುಂಬ ಸ್ಪಷ್ಟವಾಗಿದೆ. ವರ್ಣದ್ವಯ ಸಮಾಯೋಗೆ ವಿಷ್ಣು ಶಬ್ದಸ್ಯ ಅರ್ಥಮೇವತು. ವಿಷ್ಣು ಅನ್ನುವಲ್ಲಿ ಶ ಅನ್ನೋದು ನಕಾರವ ಬಲವನ್ನು ಹೇಳ್ತದೆ, ಶಕಾರ ಅನ್ನೋದು ಭಗವಂತ ನಿಯಾಮಕ ಅನ್ನೋದನ್ನು ಹೇಳ್ತದೆ. ಬರೇ ನಕಾರ ಶಕಾರ ಅಷ್ಟೇ ಅಲ್ಲ,
ಎಲ್ಲಿಯೇ ಯಾವುದೇ ಸಾಹಿತ್ಯದಲ್ಲಿ ಈ ಯಾವುದೇ ನಕಾರ ಶಕಾರದ ಹೊರತಾಗಿಯೂ ಬೇರೆ ಯಾವುದೇ ಅಕ್ಷರ ಬಂದರೂ ಕೂಡ ಅವು ಭಗವಂತ ಬಲಸ್ವರೂಪ ಅನ್ನೋದನ್ನು, ಭಗವಂತನ ನಮಗೆ ನಿಯಾಮಕ ಅನ್ನೋದನ್ನು ಹೇಳ್ತವೆ ಅಂತ ದೃಢವಾಗಿ ಪ್ರತಿಪಾದನೆ ಮಾಡಿದ್ದಾರೆ. ಐತರಿ ಉಪನಿಷತ್ತು ಹೇಳಿದೆ, ಐತರಿ ಭಾಷ್ಯ ಪ್ರತಿಪಾದನೆ ಮಾಡಿದೆ. ಆದ್ದರಿಂದ ಧರ್ಮ ಅನಭಿದಾಯಕವಾದ ಲಕ್ಷ್ಯಪರ ಪದ ಅನ್ನುವುದೇ ನಮ್ಮಲ್ಲಿಲ್ಲ. ಆದ್ರಿಂದ ನಮಗೆ ಈ ಮಾತುಗಳು ಇವ್ರೇನು ಹೇಳ್ತಿದ್ದಾರೆ ಹೀಗೆ ಅಂತ ಗೊಂದಲಕ್ಕೆ ಕಾರಣ ಆಗ್ತದೆ. ಅದಲ್ಲದೆ ಇನ್ನು ಪದಾಂತರಗಳು ಅಂದರೆ ಸತ್ಯ, ಜ್ಞಾನ, ಅನಂತ ಅನ್ನುವ ಶಬ್ದಗಳು ಕೂಡ ಬ್ರಹ್ಮನಲ್ಲಿ ಸತ್ಯತ್ವ, ಜ್ಞಾನತ್ವ, ಆನಂದತ್ವ ಇತ್ಯಾದಿ ಗುಣಗಳನ್ನು ಹೇಳ್ತಾವಲ್ಲ ಅಂತ ನಮಗನ್ನಿಸ್ತದೆ. ಆದರೆ ಅವರು ಹಾಗೆ ತಿಳ್ಕೊಂಡಿದ್ದಾರೆ, ಅದು ಹೇಳ್ತಾ ಇಲ್ಲ. ಸತ್ಯ ಅನ್ನೋದು ಅಸತ್ಯ ವ್ಯಾವೃತ್ತಿಯನ್ನು ಹೇಳ್ತದೆ, ಅಸತ್ಯಕ್ಕಿಂತ ಭಿನ್ನ ಅಂತ ಹೇಳ್ತದೆ. ಜ್ಞಾನ ಅನ್ನೋದು ಅಜ್ಞಾನಕ್ಕಿಂತ ಭಿನ್ನ ಅಂತ ಹೇಳ್ತದೆ ಅಂತ ಅವರು ಪ್ರತಿಪಾದನೆ ಮಾಡ್ತಾರೆ. ಇಲ್ಲಿ ನಾವೀಗ ನಮ್ಮ ಸಿದ್ಧಾಂತವನ್ನು ನಾವೇನು ಮೈಗೂಡಿಸ್ಕೊಂಡಿದ್ದೀವಿ ಅದರ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದರೆ ಒಂದು ಕಿಂಚಿತ್ ಪದಾಂತರ ಈ ವಿಭಾಗವೇ ನಾವು ಸರಿ ಕಾಣಿಸೋದಿಲ್ಲ. ಯಾವ ವಿಶೇಷಣಗಳು ಅವೆಲ್ಲವೂ ವಿಶೇಷ್ಯಗಳೇ, ಯಾವ ವಿಶೇಷವೋ ಅವೆಲ್ಲವೂ ವಿಶೇಷಣಗಳೇ. ಲೋಕದ ವ್ಯವಸ್ಥೆ ಬೇರೆ, ಲೌಕಿಕ ವಸ್ತುಗಳು, ಲೌಕಿಕ ವ್ಯಕ್ತಿಗಳ ವ್ಯವಸ್ಥೆ ಬೇರೆ. ಭಗವಂತನಲ್ಲಿ ಎಲ್ಲವೂ ಗುಣವಾಚಕವೇ, ಗುಣವಾಚಕ ಅಲ್ಲದೇ ಇರುವಂಥ ಸಂಗತಿಯೇ ಅವನಲ್ಲಿಲ್ಲ ಅಂತ ನಮಗೆ ದೃಢವಾದ ನಂಬಿಕೆ ಆದ್ದರಿಂದ ನಮಗಿದು ಕನ್ವಿನ್ಸ್ ಆಗೋದಿಲ್ಲ. ಅವ್ರದ್ದು ಅಸಂಬದ್ಧ ಇರಬಹುದು, ಅದು ಅಸಮರ್ಥನೀಯ ಇರಬಹುದು. ಆದರೂ ಅವ್ರು ಏನು ಹೇಳ್ತಾರೆ ಅಂತ ಅನ್ನೋದನ್ನು ಮೊದಲು ಈಗ ನಾವು ಅರ್ಥ ಮಾಡ್ಕೊಳ್ಳೋದು ಉಚಿತ. ಅದರಿಂದ ಲಕ್ಷ್ಯ ಪರಪದ ಅನ್ನೋದು ಶಕ್ತಿ ವೃತ್ತಿಯಿಂದ ಭಗವಂತನ ಹೇಳ್ತದೆ, ಸ್ವರೂಪವನ್ನು ಮಾತ್ರ ಹೇಳ್ತದೆ. ಇನ್ನು ಸತ್ಯಜ್ಞಾನಾದಿ ಪದಗಳು ಲಕ್ಷಣದಿಂದ ಹೇಳ್ತವೆ, ಅವು ಆ ಗುಣಗಳನ್ನು ಹೇಳಲಿಕ್ಕೆ ಹೋಗ್ತವೆ. ಅದ್ರ ಗುಣಗಳು ಬ್ರಹ್ಮನಲ್ಲಿ ಇಲ್ಲ, ಅದರಿಂದ ಲಕ್ಷಣ ಮಾಡಬೇಕು ಅಂತ ಅವ್ರದ್ದು ಅಭಿಪ್ರಾಯ. ಈಗೇನು ಲಕ್ಷ್ಯಪರ ಪದ ಅಂತೇನು ಟೀಕಾದಲ್ಲಿ ಬಂತಲ್ಲ, ಲಕ್ಷ್ಯಪರ ಪದಸ್ಯ ಸ್ವರೂಪ ಮಾತ್ರಸ್ಯ ವಾಚಕತ್ವಂ ಯುಕ್ತಂ ಪದಾಂತರಾಣ ಗುಣಾಭಿಧಾಯಿನ ನಿರ್ಗುಣ ವೃತ್ತೋ ಲಕ್ಷಣೇವ ಶರಣಂ ಅಂತ ಈ ಮಾತಿದೆಯಲ್ಲ, ಅದ್ವೈತಿಗಳು ಈ ಮಾತನ್ನು ಅರ್ಥ ಮಾಡ್ಕೊಳ್ಳೋ ದೃಷ್ಟಿಯಿಂದ ಅಭಿನವ ಚಂದ್ರಿಕಾದಲ್ಲಿರೋದನ್ನು ನಾನು ವಿಷಯ ಹೇಳಿದೆ. ಭಾವಬೋಧದಲ್ಲಿ ಲಕ್ಷ್ಯಪರ ಪದಸ್ಯ ಅಂತ ಪ್ರತೀಕ ಇದೆ. ಭಾವಬೋಧ ಟಿಪ್ಪಣಿ 372ನೇ ಪುಟದಲ್ಲಿ, ಅಲ್ಲಿ 3ನೇ ಪ್ಯಾರಾಗ್ರಾಫ್ ತಾವೆಲ್ಲ ಗಮನಿಸ್ಬೋದು. ನಾನು ಸತ್ಯಜ್ಞಾನಾದಿ ವಾಕ್ಯೆ ಲಕ್ಷ್ಯಾರ್ಪಕಂ ಬ್ರಹ್ಮಪದಂ ವಾಚಕಮೇವ ಸತ್ಯ ಇತ್ಯಾದಿ ಪದ ಲಕ್ಷಣ ಪದಾನಿತು ನ ವಾಚಕಾನಿ ಇತಿ ಶಂಕತೆ. ಈ ಸಮಸ್ಯೆ ಏನಾಗಿತ್ತಂದ್ರೆ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಇತ್ಯಾದಿ ಶಬ್ದಗಳು ಲಕ್ಷಣ ಬ್ರಹ್ಮನನ್ನು ಪ್ರತಿಪಾದನೆ ಮಾಡ್ತವೆ. ಕಿಂ ಲಕ್ಷ್ಯಂ, ಲಕ್ಷ್ಯವಾದದ್ದು ಯಾವುದು ಅಂತ ಒಂದು ಪ್ರಶ್ನೆ ನಾವು ನಿಮ್ಮನ್ನು ಅದ್ವೈತಗಳನ್ನ ಕೇಳಿದ್ರೆ ನಿಮ್ಗೆ ಉತ್ತರ ಕೊಡ್ಲಿಕ್ಕೆ ಬರಲಿಲ್ಲ ಅಂತ ನಾವು ಹೇಳಿದ್ವಿ. ಅದಕ್ಕೆ ಅವ್ರು ಹೇಳ್ತಾರೆ, ಹಾಗಿಲ್ಲ ಅಂತ ಯಾಕೆ ತಿಳ್ಕೊತೀರಿ? ಸತ್ಯಜ್ಞಾನಾದಿ ವಾಕ್ಯ, ಸತ್ಯಜ್ಞಾನ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋ ವಾಕ್ಯದಲ್ಲಿ, ವಿಜ್ಞಾನಮಾನಂದಂ ಬ್ರಹ್ಮ ಅನ್ನೋ ವಾಕ್ಯದಲ್ಲಿ ಎಲ್ಲ ಕಡೆಯೂ ಕೂಡ ಲಕ್ಷ್ಯಾರ್ಪಕಂ ಅಂದ್ರೆ ಲಕ್ಷ್ಯವನ್ನ ನಮಗೆ ಅರ್ಪಣೆ ಮಾಡಿಕೊಡುವಂಥದ್ದು ಅಂತ. ಅರ್ಪಣೆ ಮಾಡಿಕೊಡೋದು ಅಂದ್ರೆ ಕಿಂ ಲಕ್ಷ್ಯಂ ಅನ್ನುವ ಪ್ರಶ್ನೆಗೆ ಉತ್ತರಭೂತವಾದ ವಾಕ್ಯ ಅಂತ ಅರ್ಥ. ಈಗ ಇಲ್ಲಿ ಸ್ಪಷ್ಟವಾಗಿದೆ ನೋಡಿ, ಲಕ್ಷ್ಯವನ್ನು ನಮಗೆ ತೋರಿಸಿಕೊಡುವಂಥದ್ದು. ಆ ಬ್ರಹ್ಮಪದ ಅನ್ನೋದು ವಾಚಕಮೇವ ಅಂದ್ರೆ ಶಕ್ತಿ ವೃತ್ಯ ವಾಚಕಮೇವ. ಸತ್ಯಂ ಜ್ಞಾನಂ ಅನಂತಂ ಇತ್ಯಾದಿ ಲಕ್ಷಣ ಪದ ಅನಿತ್ತು, ಅವು ಲಕ್ಷಣವನ್ನು ಹೇಳುವ ಶಬ್ದಗಳು. ಬ್ರಹ್ಮನಿಗೊಂದೇನೋ ಲಕ್ಷಣವನ್ನು ಹೇಳುವಂತೆ ಕಾಣುವ ಶಬ್ದಗಳು. ಅದಕ್ಕೆ ನಾನು ಹೇಳುವಂತೆ ಕಾಣುವಂತೆ ಅನುವಾದ ಮಾಡಿದೆ. ಲಕ್ಷಣವನ್ನು ಹೇಳ್ತಾವೆ ಅಂತ ನಮ್ಮ ಅಭಿಮಾನ, ಲಕ್ಷಣವನ್ನು ಹೇಳುವಂತೆ ಕಾಣ್ತವೆ ಹೇಳೋದಿಲ್ಲ ಅಂತ ಅವರ ಅಭಿಮಾನ. ಇದು ಅದಕ್ಕೆ ಲಕ್ಷಣ ಪದ ಅಂತ ತಿಳ್ಕೊಂಡು, ಪದಾನಿತ್ತು ನಾ ವಾಚಕಾನಿ, ಅವು ಶಕ್ತಿ ವೃತ್ತಿಯಿಂದ ವಾಚಕ ಅಲ್ಲ, ಹೊರತು ಲಕ್ಷಣಾ ವೃತ್ತಿಯಿಂದ ವಾಚಕ ಅಂತ ಅವರ ತಾತ್ಪರ್ಯ. ಈ ಭಾವಬೋಧ ಟಿಪ್ಪಣಿಯಲ್ಲಿ ಬಂದಿರೋದನ್ನು ಈಗ ಗಮನಿಸ್ಬೇಕು. ವಾದ ನಡೆದಾಗ ಬ್ರಹ್ಮ ಯಾವ ಪದದಿಂದಲೂ ವಾಚ್ಯ ಅಲ್ಲ ಅಂತ ಮೊದಲು ಹೇಳ್ತಾ ಬಂದ್ರು ಅವರು, ಎಲ್ಲಾ ಪದಗಳಿಂದ ಲಕ್ಷಣೆ ಅಂತ. ಆದರೆ ಅನವಸ್ಥಾ ದೋಷವನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೋಸ್ಕರ ಯಾವುದೋ ಒಂದು ಪದದಿಂದ ಬ್ರಹ್ಮ ವಾಚ್ಯ ಅಂತ ಹೇಳಬೇಕಾದ ಅವ್ರಿಗೆ ಅನಿವಾರ್ಯ ಆಯಿತು. ಅದು ಯಾವ ಪದ ಅಂದ್ರೆ ಬ್ರಹ್ಮ ಅನ್ನೋ ಪದವೇ ಬ್ರಹ್ಮನಿಗೆ ಶಕ್ತಿ ವೃತ್ತಿಯಿಂದ ವಾಚಕ ಆಗಿದೆ. ಬ್ರಹ್ಮ ಆ ಒಂದು ಪದದಿಂದ, ಕಿಂಚಿತ್ ಪದಂ ಅಂದ್ರೆ ಅದು ಬ್ರಹ್ಮ ಪರಮಾತ್ಮ, ಅವನು ಆ ಒಂದು ಪದದಿಂದ ಅದನ್ನು ಬ್ರಹ್ಮ ಅಂತ ಶಬ್ದ ಅಂತ ಇವರು ಭಾವಬೋಧಕಾರರು ಹೇಳಿದ್ದಾರೆ. ಪ್ರಸಂಗವಶಾತ್ ಬೇರೆ ಯಾವುದನ್ನಾದ್ರೂ ಇಟ್ಕೊಳ್ಬಹುದು, ಇಲ್ಲಿ ಬ್ರಹ್ಮ ಅನ್ನೋದು ಮುಖ್ಯ. ಆದ್ರಿಂದ ಮೊದಲು ಯಾವ ಪದವೂ ಬ್ರಹ್ಮನಿಗೆ ವಾಚಕ ಅಲ್ಲ ಅಂತ ಅವರು ಹೇಳ್ತಾ ಬಂದವರು ಅನವಸ್ಥಾ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಒಂದು ಪದ ಬ್ರಹ್ಮನಿಗೆ ಕನಿಷ್ಠ ಪಕ್ಷ ವಾಚಕವಾಗಿದೆ. ಯಾವುದು ಅಂದ್ರೆ ಬ್ರಹ್ಮ ಅನ್ನೋ ಪದ ವಾಚಕವಾಗಿದೆ, ಆದ್ರೆ ಅದು ಸ್ವರೂಪವನ್ನು ಮಾತ್ರ ಹೇಳ್ತದೆ. ಆದ್ರೆ ಇನ್ನು ಸತ್ಯಂ ಜ್ಞಾನಂ ಅನಂತಂ ಇವೆಲ್ಲ ಲಕ್ಷಣಾವೃತ್ತಿಯಿಂದ ಬ್ರಹ್ಮನನ್ನು ಹೇಳ್ತವೆ ಅಂತ ತಮ್ಮ ಸಿದ್ಧಾಂತವನ್ನೇ ಸ್ವಲ್ಪ ಬದಲು ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಇದೇನೆಂದ್ರೆ, ಹಾಗಾದ್ರೆ ಈ ಪ್ರಶ್ನೆ ಕೇಳುವವ್ರಿಗೆ ಈಗ ಮತ್ತೂ ಸಂಶಯ ಬರ್ತದೆ. ಶಂಕರಾಚಾರ್ಯ ಏನು ಹೇಳಿದರು? ಯಾವ ಪದದಿಂದಲೂ ವಾಚ್ಯ ಅಲ್ಲ ಅಂತ 100% ಯಾವ ಪದವೂ ಬ್ರಹ್ಮನಿಗೆ ವಾಚಕ ಅಲ್ಲ ಅಂತಾನೆ ಹೇಳಿದ್ರ, ಅಥವಾ ಯಾವುದೋ ಒಂದು ಪದ ಬ್ರಹ್ಮನಿಗೆ ವಾಚಕ ಅಂತ ಹೇಳಿದಾರ ಅಂತ ಹೀಗೆಲ್ಲ ಪ್ರಶ್ನೆ ಬರ್ತದೆ. ಆ ಪ್ರಶ್ನೆಗಳಿಗೆ ವಾಸ್ತವಿಕವಾಗಿ ಶಂಕರಾಚಾರ್ಯ ಏನು ಹೇಳಿದ್ರು ಅಂತ ನಾವು ತಿಳ್ಕೊಳ್ಳುವ ಪ್ರಯತ್ನ ಮಾಡಿದ್ರೆ ಒಳ್ಳೇದು.
ಅದನ್ನು ಗಾಢವಾಗಿ ಶಾಂಕರ ಭಾಷ್ಯವನ್ನೇ ಅಧ್ಯಯನ ಮಾಡಿದರೆ. ಆದರೆ ಅದು ವಾದಕ್ರಮ ಮುಂದುವರೆದಾಗ ಸ್ವಲ್ಪ ಈಗ ಯಾರೋ ಮಾರ್ಪಾಡು ಮಾಡ್ಕೊಂಡಿರ್ತಾರೆ. ಶಂಕರಾಚಾರ್ಯ ಅಭಿಪ್ರಾಯ ನೋಡಿ ಅವ್ರು ಸ್ಪಷ್ಟವಾಗಿ ಹೇಳಲಿಲ್ಲ, ಆದರೂ ಈ ಥರ ಅದರ ಅಭಿಪ್ರಾಯ ಅಂತ ಯಾರೋ ಒಬ್ಬರು ಅದನ್ನು ಉತ್ತರ ಕೊಡೋ ಪ್ರಯತ್ನ ಮಾಡ್ತಾರೆ. ಅದರಿಂದ ವಾದಕ್ರಮೇಣ ಒಂದು ಪದ ಬ್ರಹ್ಮನಿಗೆ ವಾಚಕವಾಗಿದೆ ಶಕ್ತಿ ವೃತ್ತಿಯಿಂದ ಅಂತ ಸ್ವಲ್ಪ ಅವ್ರು ಮಾರ್ಪಾಡು ಮಾಡ್ಕೊಂಡು ಬಂದಿದ್ದಾರೆ. ಈಗ ಆ ಹಂತಕ್ಕೆ ಬಂದಿದ್ದಾರೆ. ಅಲ್ಲಿ ಅವ್ರು ಮಾಡಿದ ಪ್ರಶ್ನವನ್ನು ಈಗ ಜಯತೀರ್ಥರನ್ನು ವಾದ ಮಾಡಿದ್ದಾರೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.